ಪರಮಪೂಜ್ಯ ಗುರುದೇವರು ರಾಮಾನಂದರ ಒಂದು ನಿದರ್ಶನವನ್ನು ನಮ್ಮ ಮುಂದೆ ಇಡೋದ್ರ ಹಿಂದೆ ಒಂದು ಬಲವಾದ ಕಾರಣ ಇದೆ. ಯಾಕೆಂದರೆ ನಾವು ಉಪನಿಷತ್ ಅಂದ್ಬಿಟ್ಟು ನಾವು ಏನನ್ನು ಹೇಳ್ತೀವಿ, ಅದು ಇವತ್ತು ಭಾಳಷ್ಟು ಜನ ಏನು ಅಂದ್ಕೊಂಡಿದ್ದಾರೆ, ಅದು ಒಂದು ಪುಸ್ತಕದ ಒಂದು ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಇಟ್ಸ್ ಎ ಕಂಪೈಲೇಷನ್ ಆಫ್ ಪೇಪರ್ಸ್, ಅಂದರೆ ಒಂದು ಹಾಳೆಗಳಿರ್ತಕ್ಕಂಥ ಅದರಲ್ಲಿ ಬರೆದಿರ್ತಕ್ಕಂಥ ಒಂದು ಪುಸ್ತಕ ಅಂತ ನಾವು ಅಂದ್ಕೊಂಡಿದ್ದೀವಿ. ಆದರೆ ಗುರುದೇವ್ರು ಏನು ಹೇಳ್ತಾರೆ ಅಂತಂದರೆ, ಉಪನಿಷತ್ ಪಾಸ್ ಮೇ ಆನ ನಜ್ದೀಕ್ ಬೈಟ್ನೆ ಕಾ ಕ್ರಿಯಾ ಕೋ ಉಪನಿಷತ್ ಕೇತೆ ಹೇ. ಅಂದರೆ ಗುರುವಿನ ಸಮೀಪ ಬರೋದು ಮತ್ತು ಅತ್ಯಂತ ನಿಕಟವರ್ತಿಯಾಗಿ ಕುಳಿತುಕೊಳ್ಳೋದು. ಸೊ ಈ ಒಂದು ಸಂಬಂಧನ ಉಪನಿಷತ್ ಅಂತ ನಾವು ಹೇಳ್ತೀವಿ. 108 ಉಪನಿಷತ್ಗಳಿದೆ. ಅದರಲ್ಲಿ ಅತಿ ಮುಖ್ಯವಾದಂಥ ಉಪನಿಷತ್ಗಳು ದುರ್ಲಭೋಪನಿಷತ್, ಶಿಷ್ಯೋಪನಿಷತ್, ಕಠೋಪನಿಷತ್. ಇವೆಲ್ಲದರ ಒಂದು ವ್ಯಾಖ್ಯಾನ ಕೊಡ್ತಾ ಗುರುದೇವರು ಏನು ಹೇಳ್ತಾರೆ ಅಂದರೆ, ಎಲ್ಲಿವರೆಗೂ ಗುರು ಮತ್ತು ಶಿಷ್ಯನ ಒಂದು ಸಂಬಂಧನೇ ಸ್ಥಾಪನೆ ಆಗಿಲ್ಲ, ಅಲ್ಲಿ ಯಾವುದೇ ರೀತಿಯ ಒಂದು ನಾವು ವಿದ್ಯೆಯನ್ನು ಪಡೀಲಿಕ್ಕೆ ಸಾಧ್ಯವೇ ಇಲ್ಲ. ರಾಮಾನಂದರ ಒಂದು ಕಥೆಯ ಮೂಲಕ ಗುರುದೇವರು ಕೊಡ್ತಾ ಇರೋಂಥ ಮೂಲಭೂತವಾದ ಒಂದು ಮೆಸೇಜ್, ಒಂದು ಸಂದೇಶ ಏನು ಅಂತಂದರೆ, ಯಾವುದೇ ಸಾಧನೆ ಶುರು ಮಾಡಲಿಕ್ಕೆ ಮೊದಲು ನಮಗೆ ಇರಬೇಕಾದ್ದು ಯಾರಿಂದ ನಾವು ಸಾಧನೆಯನ್ನು ಪಡಿತಾ ಇದ್ದೀವಿ ಅವರ ಬಗ್ಗೆ ನಮ್ಗೆ ಆ ಒಂದು ಗೌರವ ಇರಬೇಕಾಗತ್ತೆ. ಆ ಗೌರವದ ಜೊತೆ ಇನ್ನೂ ಸ್ವಲ್ಪ ಮುಂದಿನ ಹಂತ ಹೋದಾಗ ನಾವು ಅವರ ಒಂದು ಆಜ್ಞೆಯನ್ನು ನಾವು ಪಾಲಿಸುವಂಥ ಒಂದು ಸ್ಥಿತಿಗೆ ಬರ್ತೀವಿ. ಅವಾಗ ಗುರು ಬೇರೆ ಆಗಲ್ಲ, ಶಿಷ್ಯ ಬೇರೆ ಆಗಲ್ಲ. ಇದುವರೆಗೂ ಯಾವ ಒಂದು ನಮ್ಮ ಭಾರತೀಯ ಸಂಸ್ಕೃತಿನಲ್ಲಿ ಗುರು ಶಿಷ್ಯ ಸಂಬಂಧ ಅಂತ ನಡ್ಕೊಂಡು ಬಂದಿದೆ, ಅದು ಯಾವುದು ಕೂಡ ಈಗಿನ ನಮ್ಮ ಇಂಟರ್ನೆಟ್ ಕಾಲದಲ್ಲಿ ಏನೊಂದು ನಡೀತಾ ಇದೆ, ಅದು ಇನ್ಫಾರ್ಮೇಷನ್ ಓರಿಯೆಂಟೆಡ್ ಅಲ್ಲ. ಒಬ್ಬ ಶಿಷ್ಯ ಆದವನು ಗುರು ಹತ್ರ ಬಂದು 16 ವರ್ಷ ಅವನು ಪಳಗಬೇಕಾಗಿತ್ತು. ಆ ಒಂದು ಸಂದರ್ಭದಲ್ಲಿ ಎಷ್ಟೋ ಸಂದರ್ಭಗಳಲ್ಲಿ ಗುರು ಆದವನು ಒಂದು ಕ್ರಮಬದ್ಧವಾದ ಶಿಕ್ಷಣ ಅಂದ್ಬಿಟ್ಟು ಕೊಡ್ತಾನೆ ಇರಲಿಲ್ಲ. ಎಷ್ಟೋ ದಿನಗಳ ಮಟ್ಟಿಗೆ ಅವನು ಶಿಷ್ಯನಿಗೆ ಏನೋ ಒಂದು ಶಿಕ್ಷಣ ಕೊಡ್ತಾನೆ, ಅವನಿಂದ ಒಂದು ಸೇವೆ ಅಂತ ಹೇಳ್ಬಿಟ್ಟು ತಗೊಳ್ತಾ ಇದ್ರು ಅದು. ಸೊ ಇಲ್ಲಿ ಏನಂದ್ರೆ, ಶಿಷ್ಯನಾದವನು ಗುರು ಬಗ್ಗೆ ಏನೊಂದು ಗೌರವ ಅಂತ ಡೆವಲಪ್ ಮಾಡ್ಕೊಳ್ತಾನೆ, ಅದರಿಂದನೇ ವಿದ್ಯೆ ಅನ್ನೋದು ಬರೋದು. ಸೊ ಇಲ್ಲಿ ಏನಂದ್ರೆ, ಸೇವೆ ಅನ್ನೋದು ಪ್ರಧಾನ ಆಗುತ್ತೆ. ಶಿಷ್ಯ ಮನಸ್ಫೂರ್ತಿಯಾಗಿ ಯಾವಾಗ ಗುರು ಸೇವೆ ಅಂತ ಮಾಡ್ತಾನೆ, ಅವನು ಸ್ವತಃ ಅವನು ಗುರುವಿನ ಒಂದು ಸಂಪೂರ್ಣ ಜ್ಞಾನನ ಅವನು ಪಡೀಲಿಕ್ಕೆ ಅವನು ಅಧಿಕಾರಿ ಆಗ್ತಾನೆ. ಇದನ್ನ ಉಪನಿಷತ್ ಅಂತ ಹೇಳ್ಬಿಟ್ಟು ಗುರುದೇವರು ಹೇಳ್ತಾರೆ. 108 ಉಪನಿಷತ್ ಇದೆ. ನಾವು ಜಪ ಮಾಡುವ ಒಂದು ಮಣಿಯಲ್ಲಿ 108 ಮಣಿಗಳಿದೆ. 108 ಮಣಿಗಳು ಯಾವುದರ ಸಂಕೇತ ಅಂತಂದರೆ, 108 ಉಪನಿಷತ್ತುಗಳ ಒಂದು ಸಂಕೇತ. ಹೃದಯದಲ್ಲಿ 108 ನಾಡಿಗಳಿದೆ. ಹೃದಯಕ್ಕೆ ಸಂಬಂಧಿತವಾದ 108 ನಾಡಿಗಳಿದೆ ನಮ್ಮ ಶರೀರದಲ್ಲಿ. ಒಂದೊಂದು ನಾಡಿ ಓಪನ್ ಆದರೆ, ಒಂದೊಂದು ನಾಡಿ ಅದು ವಿಕಸಿತವಾದರೆ, ಅದಕ್ಕೆ ಸಂಬಂಧಪಟ್ಟಂತಹ ಅದ್ಭುತವಾದ ಅಲೌಕಿಕವಾದ ವಿದ್ಯೆಗಳು ಅದರಲ್ಲಿ ಅಡಗಿದೆ. ಈ ಗುರುಪೂರ್ಣಿಮೆಯ ಒಂದು ವಿಶೇಷವಾದ ಸಂದರ್ಭದಲ್ಲಿ ಪರಮಪೂಜ್ಯ ಗುರುದೇವರಿಗೆ ಅತ್ಯಂತ ಕೃತಜ್ಞತಾಪೂರ್ವಕವಾಗಿ ಒಂದು ಸಾಷ್ಟಾಂಗ ವಂದನೆಗಳನ್ನು ಸಲ್ಲಿಸ್ತಾ, ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನಮ್ಮ ಭಾರತದಲ್ಲಿ ಗುರುಗಳಿಗೇನು ಕಮ್ಮಿ ಇಲ್ಲ. ಆದರೆ ಯಾವ ಒಬ್ಬ ಗುರು ಸಾಧನೆ ಅಂದ್ರೇನು, ಆ ಸಾಧನೆಯನ್ನು ಪಡೀಲಿಕ್ಕೆ ಏನೊಂದು ಪರಿಶ್ರಮ ಪಡಬೇಕಾಗಿದೆ, ಅದನ್ನು ಸಂಪೂರ್ಣವಾಗಿ ಸ್ಪಷ್ಟವಾಗಿ ಒಂದು ಚಿತ್ರೀಕರಣ ಕೊಟ್ಟಂಥವರು ಪರಮಪೂಜ್ಯ ಗುರುದೇವರೇ ಅಂತ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವರ ಗುರುಗಳಾದ ಸಚ್ಚಿದಾನಂದರು ಒಂದೇ ಒಂದು ಮಾತಲ್ಲಿ ಹೇಳ್ತಾರೆ, ನಿನಗೆ ಈ ಒಂದು ಘೋರವಾದ ಕಲಿಯುಗದಲ್ಲಿ ನಿನಗೆ ಯಾವುದೇ ಒಂದು ಸಾಧನೆ ಪ್ರಾಪ್ತಿಯಾಗಲಿಲ್ಲ, ನಿನಗೆ ಯಾವುದೇ ಥರ ಒಂದು ಮಾರ್ಗದರ್ಶನ ಸಿಗಲಿಲ್ಲ, ಕೇವಲ ಮಾತ್ರ ನೀನು ಗುರುದೇವ ನಿಖಿಲೇಶ್ವರಾನಂದರ ಒಂದು ಜೀವನವನ್ನು ನೀನು ಒಂದು ಸ್ಟಡಿ ಮಾಡೋವಂಗಾದರೆ, ಒಂದು ಅಧ್ಯಯನ ಮಾಡೋವಂಗಾದರೆ, ಅದಕ್ಕಿಂತ ಮಿಗಿಲಾದ ಸಾಧನೆ ಯಾವುದೂ ಇಲ್ಲ. ಅವರ ಗುರುಗಳು ಯಾರು ಸಿದ್ಧಾಶ್ರಮದ ಸಂಸ್ಥಾಪನೆ ಸಂಚಾಲನೆ ಮಾಡ್ತಾ ಇದ್ದಾರೆ, ಕಳೆದ 50,000 ವರ್ಷಗಳಿಂದ ಎಷ್ಟೋ ಯುಗಗಳಿಗೆ ಸಾಕ್ಷಿಯಾಗಿರ್ತಕ್ಕಂಥ ಮಹಾನ್ ವಿಭೂತಿ ಪುರುಷ, ಅವರು ಇಂಥ ಮಾತುಗಳನ್ನ ತಮ್ಮ ಶಿಷ್ಯನಾದ ಗುರುದೇವ ಬಗ್ಗೆ ಅವರು ಹೇಳ್ತಾ ಇದ್ದಾರೆ ಅಂತಂದರೆ, ನಮ್ಮ ಒಂದು ಸೌಭಾಗ್ಯ ಯಾವ ಒಂದು ಸೌಭಾಗ್ಯ ಇರ್ಬೋದು ನಮ್ಮದು, ಸ್ವಲ್ಪ ಯೋಚನೆ ಮಾಡಿ. ಅಂಥ ವ್ಯಕ್ತಿ ಬರೆದಂಥ ಒಂದು ವ್ಯಾಖ್ಯಾನ, ಇವತ್ತು ಪ್ರೇಮದ ಒಂದು ವ್ಯಾಖ್ಯಾನ ಏನಿದೆ,
ಅದನ್ನು ನಾನು ಕೊಡಲಿಕ್ಕೆ ನಾನು ತುಂಬ ಸಂತೋಷ ಆಗ್ತಾ ಇದೆ ನನಗೆ. ಯಾಕೆಂದರೆ ಸಾಧನೆ, ಗುರುದೇವರು ಏನು ಹೇಳ್ತಾರೆ ಅಂದರೆ, ಸಾಧನೆ ಸಿದ್ಧಿಗಳು ಅದು ಯಾರು ಬೇಕಾದ್ರೂ ಪಡಿಬೋದು. ಅದು ಯಾರಿಗೆ ಬೇಕಾದ್ರೂ ಲಭ್ಯ ಆಗುತ್ತೆ. ಒಂದು ಸ್ವಲ್ಪ ಪರಿಶ್ರಮದ ಅಗತ್ಯ ಇದೆ, ಒಂದು ಸ್ವಲ್ಪ ತಾಳ್ಮೆ ಬೇಕಾಗಿದೆ ಅಷ್ಟೇ. ಆದರೆ ಅದಕ್ಕೆ ಆಧಾರಭೂತವಾಗಿರ್ತಕ್ಕಂಥ ಒಂದು ಫೌಂಡೇಶನ್ ಅಂತ ನಾವೇನು ಹೇಳ್ತೀವಿ, ತಳಹದಿ, ತಳಪಾಯ, ಅದೇ ಇಲ್ಲದೆ ಹೋದರೆ ಆ ಸಾಧನೆ ಸಿದ್ಧಿಗಳು ಒಂದು ಸ್ಥಿತಿಗೆ ಹೋಗ್ಬಿಟ್ಟು ಅವನನ್ನು ಹಂಗೆ ಬಿಸಾಕ್ಬಿಡುತ್ತೆ. ಆ ಸಾಧಕನ ಅವನು ಅಲ್ಲಿಂದ ಮುಂದೆ ಅವನಿಗೆ ದಾರಿ ಕಾಣೋದಿಲ್ಲ. ಸೊ ಅವರು ಯಾವೊಂದು ರೀತಿಯಲ್ಲಿ ಅವರು ಬಂದಿದ್ದಾರೆ ಗುರುದೇವರು, ಅವರು ಎಲ್ಲ ಗುರುಗಳ ಜೊತೆ ಯಾವ ರೀತಿ ಅವರು ಇದ್ದರು ಅದನ್ನು ನಾವು ಅಧ್ಯಯನ ಮಾಡಬೇಕಾಗುತ್ತೆ. ಅದಾದ ನಂತರ ಪರಮತತ್ವಾಯ ನಾರಾಯಣಾಯ ಗುರುಭ್ಯೋ ನಮಃ ಏನೊಂದು ಗುರುಮಂತ್ರ ಇದೆ, ಅದು ನಮಗೆ ತನ್ನಂತೆ ತಾನೇ ಸ್ಪಷ್ಟವಾಗುತ್ತೆ. ಗುರುದೇವರು ಕೊಟ್ಟಿರುವಂಥ ಅದ್ಭುತವಾದ ಅಲೌಕಿಕವಾದ ಗುರುಮಂತ್ರ ಯಾವುದನ್ನು ನಾನು ಗುರುಮಂತ್ರ ಅಂತ ನಿಜವಾಗಿ ನಾನು ತಿಳಿದಿದ್ದೀನಿ, ಅದು ಏನು ಅಂತಂದರೆ, आप एक योग्यतम गुरु के श्रेष्ठतम ಶಿಷ್ಯ है ये कभी मत भूलना. ಅಂದರೆ ಯಾರು ಇವತ್ತು ನನ್ನ ಶಿಷ್ಯರಾಗಿದ್ದೀರಾ, ನಿಮಗೆ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ನೀವೆಲ್ಲ ಒಬ್ಬ ಯೋಗ್ಯತಮವಾದ ಗುರುವಿನ ಶ್ರೇಷ್ಠತಮವಾದ ಶಿಷ್ಯರಾಗಿದ್ದೀರಿ. ಇದನ್ನು ನಿಮ್ಮ ಹೃದಯದಲ್ಲಿ ಹಾಗೆ ಅಚ್ಚೊತ್ತುಕೊಂಡು ಬಿಡಿ. ಇದಕ್ಕಿಂತ ಅದ್ಭುತವಾದ ಅದ್ವಿತೀಯವಾದ ಗುರುಮಂತ್ರ ಇದುವರೆಗೂ ಯಾವ ಗುರುನೂ ಕೊಡ್ಲಿಕ್ಕಾಗಲಿಲ್ಲ. ಗುರುದೇವರ ಇಡೀ ಜೀವನ ನಾವು ನೋಡಿದ್ರೆ ಅದು ಒಂದೊಂದು ಕಣ, ಅವರ ಶರೀರದ ಒಂದೊಂದು ಕಣ ಗುರು ಅನ್ನೋ ಮಾತು ಅವ್ರು ಹೇಳಿದಾಗ ಅವರ ಒಂದು ಬಾಡಿ ಲ್ಯಾಂಗ್ವೇಜ್ ಅಂತ ಏನು ಹೇಳ್ತೀವಿ ನಾವು, ಅದನ್ನು ನೋಡೋದೇ ಒಂದು ನಿಜವಾದ ಒಂದು ಸಾಕ್ಷಾತ್ಕಾರ ಅಂತ ನಾನು ಹೇಳ್ತೀನಿ ನಾನು. ಮತ್ತೆ ಸಮರ್ಪಣ ಸ್ತುತಿ ಏನಿದೆ, ಅಬು ಸೌಂಪು ದಿಯಾ ಇಸ್ ಜೀವನ್ ಕಾ ಸಬ್ ಬಾರ್ ತುಮಾರೆ ಹಾತೊಮ್ಮೆ, ಪ್ರತಿಯೊಂದು ಅವರು ನಮಗಾಗಿ ಕೊಟ್ಟಿರುವಂತಹ ಒಂದು ಅದ್ಭುತವಾದ ಆಶೀರ್ವಾದ ಇದು. ಇದನ್ನು ಉಳಿಸ್ಕೊಂಡು ನಾವು ಮುಂದಿನ ಪೀಳಿಗೆಗೆ ಕೊಡುವಂತಾದರೆ ಈ ಗುರು ಪೂರ್ಣಿಮೆಯ ಒಂದು ಅದ್ಭುತವಾದ ಯಶಸ್ಸು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಸೊ ಈಗ ಈ ರಾಮಾನಂದರ ಒಂದು ನಿದರ್ಶನದ ಮೂಲಕ ಪರಮಪೂಜ್ಯ ಗುರುದೇವರು ಏನು ಒಂದು ಪ್ರೇಮದ ವ್ಯಾಖ್ಯಾನ ಕೊಟ್ಟಿದ್ದಾರೆ, ಅದಕ್ಕೆ ಸಂಬಂಧಿಸಿದಂತಹ ಒಂದು ಅದ್ಭುತವಾದ ಒಂದು ಪ್ರವಚನ, ಪ್ರೇಮನ ಹಾಟ್ ಬಿಕಾಯ್. ಅಂದರೆ ಕನ್ನಡದಲ್ಲಿ ಅದನ್ನು ಹೇಳಬೇಕಂದ್ರೆ, ಪ್ರೇಮ ಅನ್ನುವುದು ಮಾರಾಟದ ಸರಕಲ್ಲ, ಪ್ರೇಮ ಅನ್ನುವುದು ಮಾರುವಂತಹ ವಸ್ತು ಅಲ್ಲ. ಸೊ ಇದು ಅದರ ಒಂದು ಮೂಲ ಶೀರ್ಷಿಕೆ. ಇದರ ಒಂದು ಕನ್ನಡದ ಒಂದು ಅನುವಾದನ ನಾನಿವತ್ತು ಒಂದು ಕೆಲವು ನಿಮಿಷಗಳಲ್ಲಿ ನಮ್ಮ ಕರ್ನಾಟಕದ ನಮ್ಮ ಕನ್ನಡಿಗರ ಮುಂದೆ ಇಡಲಿಕ್ಕೆ ನಾನು ತುಂಬ ಹೆಮ್ಮೆ ಪಡ್ತಾ ಇದ್ದೀನಿ. ಪೂಜ್ಯ ಗುರುದೇವರ ಈ ಒಂದು ಪ್ರವಚನ, ಈ ನಮ್ಮ ಗುರುಪೂರ್ಣಿಮೆಯ ಒಂದು ವಿಶೇಷವಾದ ಒಂದು ಆಶೀರ್ವಾದ ಅವರ ಕಡೆಯಿಂದ. ಇದು ಮಾಡಲಿಕ್ಕೆ ಏನೊಂದು ಪ್ರೇರಣೆ ಸಿಕ್ತು ಅದು ಕೂಡ ಅವರಿಂದನೇ ಬಂದಿರೋದು. ಸೊ ಆದ್ದರಿಂದ ಪೂಜ್ಯ ಗುರುದೇವರಿಗೆ ಸಾಷ್ಟಾಂಗ ವಂದನೆಗಳನ್ನು ಮತ್ತೊಮ್ಮೆ ಸಲ್ಲಿಸುತ್ತಾ, ಅವರ ಕೃಪಾಶೀರ್ವಾದ ಎಂದೆಂದೂ ನಮ್ಮೆಲ್ಲರ ಮೇಲೂ ಇರಲಿ ಅನ್ನೋ ಒಂದು ಹೃತ್ಪೂರ್ವಕವಾದ ಒಂದು ಪ್ರಾರ್ಥನೆಯೊಂದಿಗೆ ನಾನು ಈ ಪ್ರೇಮನ ಹಾಟ್ ಬಿಕಾಯ್ ಈ ಪ್ರವಚನದ ಒಂದು ಕನ್ನಡದ ಅನುವಾದನ ನಿಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಜೈ ಗುರುದೇವ್.